ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದರ್ ಅಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನಲ್ಲಿ ರಾಷ್ಟ್ರೀಯ ಡೆಂಗು ದಿನಾಚರಣೆ, ಬೃಹತ್ ಜನಜಾಗೃತಿ ರ್ಯಾಲಿಗೆ ಚಾಲನೆ. ಸಾರ್ವಜನಿಕರು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಪ್ರಭಾರಿ ಡಿಎಚ್ಒ ಡಾಕ್ಟರ್ ರಾಜಶೇಖರ್ ಪಾಟೀಲ್. ಅನಧಿಕೃತವಾಗಿ ಸಾಗಿಸುತ್ತಿದ್ದ ಡೀಸೆಲ್ ಟ್ಯಾಂಕರ್ ಲಾರಿ ಜಪ್ತಿ. ಸುಮಾರು 6,000 ಲೀಟರ್ ಅನಧಿಕೃತ ಡೀಸೆಲ್ ಹಾಗೂ ಟ್ಯಾಂಕರ್ ಲಾರಿ ವಶಕ್ಕೆ ಪಡೆದ ಪೊಲೀಸರು. ಬೇಮಳಖೇಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ ಪೊಲೀಸರು. ಬೀದರ್ ಜಿಲ್ಲಾ ಔಷಧ ವಿತರಕರ ಸಂಘದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ಆನ್ಲೈನ್ನಲ್ಲಿ ಔಷಧ ವಿತರಣೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಔಷಧ ವಿತರಕರ ಸಂಘದ ಪದಾಧಿಕಾರಿಗಳು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹ. ಭಾಲ್ಕಿ ವಕೀಲರ ಸಂಘದಿಂದ ಹಿರಿಯ ನ್ಯಾಯಾಧೀಶರಿಗೆ ಬೀಳ್ಕೊಡುಗೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ. ನ್ಯಾಯಾಧೀಶ ರಾಘವೇಂದ್ರ ವೈಜನಾಥ್ ಅವರು ಸಭ್ಯತೆ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿರೂಪವಾಗಿದ್ದಾರೆ. ಮಹೇಶ್ ರಾಚೊಟ್ಟೆ ಅಭಿಮತ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಒಂದು ರಾಷ್ಟ್ರೀಯ ಡೆಂಗು ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಲ್ಲಿ ಡೆಂಗು ಜ್ವರದ ಬಗ್ಗೆ ಅರಿವು ಮೂಡಿಸುವ ಹಾಗೂ ರೋಗವಾಹಕ ಆಶ್ರಿತ ರೋಗಗಳನ್ನು ಮುಂಜಾಗ್ರತೆಯಿಂದ ತಡೆಗಟ್ಟುವ ಉದ್ದೇಶದಿಂದ ನಗರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಬೃಹತ್ ಜನಜಾಗೃತಿ ರ್ಯಾಲಿಗೆ ಪ್ರಭಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಅವರು ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಚಾಲನೆಯನ್ನು ಕೊಡ್ತಾರೆ. ನಂತರ ಮಾತನಾಡಿರುವಂತಹ ಅವರು, ಡೆಂಗು ರೋಗವು ಈಡಿಸ್ ಜಾತಿಯ ಸೊಳ್ಳೆ ಕಚ್ಚುವುದರಿಂದ ಹರಡುವ ವೈರಲ್ ಕಾಯಿಲೆಯಾಗಿದೆ. ಈ ಸೊಳ್ಳೆಗಳು ಹೆಚ್ಚಾಗಿ ಹಗಲು ಹೊತ್ತಿನಲ್ಲೇ ಕಚ್ಚುತ್ತವೆ. ಆಮೇಲೆ ಇವು ಶುದ್ಧವಾದ ನಿಂತ ನೀರಿನಲ್ಲಿ ಈ ಉತ್ಪತ್ತಿಯಾಗುತ್ತವೆ ಈ ಸೊಳ್ಳೆಗಳು. ಆಮೇಲೆ ಸಾರ್ವಜನಿಕರು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಸೂಕ್ತವಾದ ಸಲಹೆಯನ್ನು ಅವರು ಕೊಡ್ತಾರೆ. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ ಅವರು ಮಾತನಾಡ್ತಾ, ಡೆಂಗು ರೋಗಕ್ಕೆ ಮುಖ್ಯ ಕಾರಣವೇ ಸೊಳ್ಳೆಗಳು. ಸೊಳ್ಳೆ ಕಡಿತದಿಂದ ಮುಕ್ತಿ ಪಡೆಯಲು ಮಲಗುವಾಗ ಸೊಳ್ಳೆ ಪರದೆಗಳನ್ನು ಬಳಸಬೇಕು. ಇಡೀ ದೇಹವನ್ನು ಮುಚ್ಚುವ ಬಟ್ಟೆಗಳನ್ನು ಧರಿಸಬೇಕು ಎಂದು ಹೇಳಿದರು. ನಗರದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳ ಮೂಲಕ ಸಾಗಿದ ರ್ಯಾಲಿಯಲ್ಲಿ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಡೆಂಗು ತಡೆಗಟ್ಟುವ ಘೋಷಣಾ ಫಲಕಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಶಿಕ್ಷಣಾಧಿಕಾರಿ ಸಾವಿತ್ರಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಸಂಗಪ್ಪ ಕಾಂಬ್ಳೆ, ಚಂದ್ರಶೇಖರ್, ಓಂಕಾರ ಮಲ್ಲಿಗೆ, ಆಮೇಲೆ ಯೇಸುದಾಸ್ ಘೋರೆ, ಆರೋಗ್ಯ ನಿರೀಕ್ಷಕ ಅಧಿಕಾರಿಗಳಾದ ಶರಣಪ್ಪ ಎಂಡಿ, ಅನಿಲ್ ಕುಮಾರ್, ಕೃಪಾಧಾನ್, ಜೇಸುಲಾಲ್ ಪವಾರ್ ಸೇರಿದಂತೆ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಚಿಟಗುಪ್ಪ ತಾಲೂಕಿನ ಬೇಮಳಖೇಡ ಭಂಗೂರು ರಸ್ತೆ ಮಾರ್ಗದಲ್ಲಿ ಕೆಲವರು ಅನಧಿಕೃತವಾಗಿ ಟ್ಯಾಂಕರ್ ಲಾರಿಯಲ್ಲಿ ಡೀಸೆಲ್ ಲೋಡ್ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ತೆಲಂಗಾಣ ಕಡೆಗೆ ಹೊರಟಿರುವುದನ್ನು ಕಂಡ ತಹಸೀಲ್ದಾರರಾದ ಮಂಜುನಾಥ್ ಪಾಂಚಾಡ್ ಅವರ ಒಂದು ಲಿಖಿತ ದೂರಿನ ಮೇರೆಗೆ ಆರೋಪಿಗಳನ್ನು ಬಂಧಿಸಿ ಡೀಸೆಲ್ ಮತ್ತು ಟ್ಯಾಂಕರ್ ಲಾರಿ ವಶಪಡಿಸಿಕೊಳ್ಳಲಾಗಿದೆ. ಬೇಮಳಖೇಡ ಪೊಲೀಸ್ ಠಾಣೆ ಪಿಎಸ್ಐ ಶ್ರೀಮತಿ ಸವಿತಾ ಅವರು ಹಾಗೂ ತಹಸೀಲ್ದಾರರು, ಆಹಾರ ನಿರೀಕ್ಷಕರು, ಕಂದಾಯ ನಿರೀಕ್ಷಕ ಸಂಜೀವ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಕೂಡಲೇ ಎಚ್ಚರಿಕೆಯಿಂದ ಟ್ಯಾಂಕರ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಒಬ್ಬ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳುಹಿಸಲಾಗಿದೆ ಎಂಬ ಮಾಹಿತಿ ಕೂಡ ಈ ಸಂದರ್ಭದಲ್ಲಿ ಬಂದಿದೆ. ಈ ಕುರಿತು ಬೇಮಳಖೇಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಿಷಯ ಕುರಿತು ಒಂದು ಆರೋಪಿತರಿಗೆ ಕೇಳಿರುವಂಥ ಸಂದರ್ಭದಲ್ಲಿ ನಮ್ಮ ಮಾಲೀಕರು ಈ ಡೀಸೆಲ್ ಅನ್ನು ಹೆಚ್ಚಿನ ಬೆಲೆಗೆ ಪೆಟ್ರೋಲ್ ಪಂಪ್ನಿಂದ ತೆಲಂಗಾಣ ಕಡೆಗೆ ತೆಗೆದುಕೊಂಡು ಹೋಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿಕೊಂಡು ಬರಲಿಕ್ಕೆ ಕಳಿಸಿರತಕ್ಕಂಥ ಒಂದು ಮಾಹಿತಿ ಕೂಡ ಅವರು ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಲಾರಿ ಚಾಲಕ ಮೊಹಮ್ಮದ್ ರಫೀಕ್ ಎಂಬುವವನು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಶ್ರೀಲಿಂಗಂಪಲ್ಲಿ ಗ್ರಾಮದವನಾಗಿದ್ದಾನೆ. ಅವನ ಮಾಲೀಕನಾದ ಹುಮನಾಬಾದ್ನ ಇಮಾಮ್ ಮುಜಿಬುದ್ದೀನ್ ಹುಮನಾಬಾದ್ ನನಗೆ ಒಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಿಕ್ಕೆ ತೆಲಂಗಾಣ ಕಡೆಗೆ ಕಳುಹಿಸಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಪ್ರಥಮ ವರ್ತಮಾನ ವರದಿಯಲ್ಲಿ ದಾಖಲಾಗಿದೆ. ಆದರೆ ಡೀಸೆಲ್ ಸಾಗಾಟದ ಕುರಿತು ದಾಖಲಾತಿಗಳು ಕೇಳಿದಾಗ ಅವರಲ್ಲಿ ಯಾವುದೇ ದಾಖಲೆಗಳು ಇಲ್ಲದ ಕಾರಣ ಬಂಧಿಸಲಾಗಿದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಅಲ್ಲದೆ ಈ ಕುರಿತು ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ ಎಂದು ಬೇಮಳಖೇಡ ಒಂದು ಪೊಲೀಸ್ ಠಾಣೆಯ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ತಿಳಿಸಿವೆ. ಅಂದ್ರೆ ನಾವೇನಾದ್ರೆ ಹಿಡ್ಕೊಂಡು ಬಂದೇವು ಸರ್. ಹುಡುಗ ಹಿಂಗೆ ಮಾಡ್ತೀವಿ ಅಂತ ಕರ್ಕೊಂಡು ಬಂದೆವು. ಅಲ್ಲಿ ಹಿಂಗೆ ಎತ್ಕೊಂಡು ಬಂದಿಲ್ಲ. ಎಲ್ಲಿಂದ ಇಟುನೈ ಟನಲಿಂದ ಸರ್ ಗೋವಿಂದರ್ಲಿಂದ ಪೊಲೀಸ್ ಸ್ಟೇಷನ್ ಹೊರಗೆ ಒಂದವು ಸರ್. ಅವ್ರಿಗೆ ಯಾರಿಗೆ ಕರಿಬೇಕು ಸರ್? ಎಲ್ಲ ಮುಸ್ಲಿಮ್ನವರು ಬಂದರು, ನೀವು ಬರ್ರಿ ಅಂತ. ಏನು ಮುಸ್ಲಿಂ ಸರ್? ನಮ್ಮಿಂದ ನಾವು ಗಾಡಿ ತಗೊಂಡು ब्रो सेवन ब्रो तुम जैसे मतलब सेवन ब्रो वही मारेगा वीडियो कर ಸರ್ 3 ದಿವಸ ಆಯ್ತು ನಮ್ಮಲ್ಲಿ ಬಂದಾಳ. वीडियो कर ಸರ್ ಒಂದು ಸೆಕೆಂಡ್ 6 ತಿಂಗಳ ಕೊಂಡ್ರ ಸರ್ 6 ತಿಂಗಳು ಅದ್ರ ನಾವು ಮೊದಲು ಸರಿಯಾಗಿ ಐಡಿಯಾ ಮಾಡಿದೆವು. ಅವರಿಗೆ ಒಂದು ಮಾಡಿ ಗುಪ್ಪಿ ಹಾಕಿ ಬಂದಿದ್ದೆವು ಸರ್. ಮತ್ತೆ ಚರಪಲ್ಲಿ ಪೊಲೀಸ್ खाद्य के लिए मारा ಏನಾರು ಮಾಡಿ ನಮ್ಮ ಸೊಸೈಟಿ ಮಗನ ಕರ್ಕೊಂಡ್ಬರ್ರಿ ಅಂತ ನಾನು ಪೊಲೀಸ್ ಸ್ಟೇಷನ್ ನಮ್ಮ ಚಿಕ್ಕಬಳ್ಳಾಪುರ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅದ ಆಲ್ರೆಡಿ ಎಸ್ ಪಿ ಹೇಳಿದ್ದು. ಬೀದರ್ ಜಿಲ್ಲೆಯಾದ್ಯಂತ ಸುಮಾರು 1500 ಔಷಧ ವಿತರಕರ ಅಂಗಡಿಗಳನ್ನು ಅಂದರೆ ಮೆಡಿಕಲ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಎಂದು ಔಷಧ ವಿತರಕರ ಸಂಘದ ಪದಾಧಿಕಾರಿಗಳು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ತಿಳಿಸಿದರು. ಆನ್ಲೈನ್ನಲ್ಲಿ ಔಷಧ ವಿತರಣೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಆದೇಶದ ವಿರುದ್ಧ ವಿತರಕರು ತಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಜೊತೆಗೆ ಮಾರುಕಟ್ಟೆಯಲ್ಲಿ ಕೆಲವರು ನಕಲಿ ಔಷಧಗಳನ್ನು ಮಾರಾಟ ಮಾಡ್ತಾ ಇದ್ದು ಈ ಹಾವಳಿಯನ್ನು ತಪ್ಪಿಸಬೇಕೆಂದು ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರಗೇರಿ ಒತ್ತಾಯ ಮಾಡಿದ್ದಾರೆ. ಸಾರ್ವಜನಿಕರು
ಇತರೆ ವಸ್ತುಗಳಂತೆ ಆನ್ಲೈನ್ನಲ್ಲಿ ಔಷಧಿಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಆದರೆ ಅವು ನಕಲಿ ಔಷಧಿಗಳಾಗಿದ್ದು ಮುಂದಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಬಹಳ ಒಂದು ಗಂಭೀರ ಪರಿಣಾಮ ಬೀರುವಂಥ ಸಂಭವ ಇದೆ. ಸುಮ್ಮನೆ ಆನ್ಲೈನ್ನಲ್ಲಿ ನೋಡದೇ ತರಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಕಣ್ಣಾರೆ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗಳನ್ನು ಖರೀದಿ ಮಾಡಿದಾಗ ಆರೋಗ್ಯ ವೃದ್ಧಿಯಾಗುತ್ತೆ. ಇದರಿಂದ ಒಂದು ವ್ಯಕ್ತಿಯು ಕೂಡ ಒಂದು ಆರೋಗ್ಯವಂತಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಅಭಿಪ್ರಾಯ ಕೂಡ ಅಲ್ಲಿ ಕೇಳಿಬಂತು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಶಿವರಾಜ್ ಪಾಟೀಲ್ ಅವರಿದ್ದರು, ಆಮೇಲೆ ಹಕ್ ಮೆಡಿಕಲ್ ಮಾಲೀಕರಿದ್ದರು. ಬೀದರ್ ಜಿಲ್ಲೆಯಾದ್ಯಂತ ಏನು ಮೆಡಿಕಲ್ ಶಾಪ್ಗಳಿವೆ, ಒಂದು ಕೆಲವು ಮೆಡಿಕಲ್ಗಳ ಒಂದು ಮಾಲೀಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ड्रग्स एसोसिएशन की तरफ से बीदर डिस्ट्रिक्ट केमिस्ट एसोसिएशन की तरफ से हम ये ऑनलाइन बिजनेस के ख़िलाफ़ प्रोटेस्ट कर रहे हैं। और ये प्रोटेस्ट करने की वजह ये है कि ऑनलाइन जो कोविड में शुरू किया गया था उसके लिए बंद करने के लिए, और साथ ही साथ स्पोरियस ड्रग जो ड्रग्स डुप्लीकेट आ रहे हैं, ऑनलाइन जो दवा आ रही है वो दवा बराबर टेम्परेचर मेंटेन करते हुए नहीं आ रही है। जो पेशेंट गोली खा रहे हैं डायरेक्ट जिस तरह खा रहे हैं ऊपर से लैट्रिन के जरिए उसी तरह की गोली निकल जा रही है। हमारा गवर्नमेंट से जो सो रिक्वेस्ट है कि ऑनलाइन जो दवाएं भेजी जा रही है उसको बंद किया जाए, और साथ ही साथ ये जो डुप्लीकेट दवाएं हैं उनको बंद करने की कोशिश कीजिए। ये ऑनलाइन होने की वजह से डुप्लीकेट इतना ज़्यादा आ गया है कि वो दवा कौन किसके पास से ले जा रहा है और क्या ला रहा है ये नहीं मालूम। और नारकोटिक ड्रग्स उसके लिए जो कानून बनाया गया वो कानून को भी वापस लिया जाए, और साथ ही साथ डिस्काउंट जो मामला हो रहा है, डिस्काउंट देने की वजह यह है कि वो जैसे वैक्सीन है उसमें ओनली 14% मार्जिन है, 20% कैसा दे रहे हैं। आप खुद समझ सकते हैं कि हमारे शिंदे साहब ऑलरेडी इससे पहले एक इंटरव्यू में बताए थे कि 10% के अंदर होलसेलर है और रिटेलर 20% के अंदर है, फिर ये 30% का जो मार्जिन है, इसीलिए हम ये कह रहे हैं कि ये तमाम का तमाम जितना ड्रग आ रहा है वो पूरा डुप्लीकेट है। मेरा नाम मोहम्मद एहतेशाम उल हक है, हक मेडिकल स्टोर, और मैं बिदर डिस्ट्रिक्ट केमिस्ट एंड ड्रग्स एसोसिएशन का जॉइंट सेक्रेटरी हूँ। ಬೀದರ್ ಜಿಲ್ಲಾ ಔಷಧ ವ್ಯಾಪಾರ ಸಂಘದಿಂದ ಬೀದರ್ ಜಿಲ್ಲೆದಂತ ಸುಮಾರು 1500 ಮೆಡಿಕಲ್ ಶಾಪ್ ಇವತ್ತು ನಾವು ಬಂದ್ ಮಾಡಿದೆವು. ನಮ್ಮದು ಪ್ರಮುಖ ಬೇಡಿಕೆ ಆದಂಥದ್ದು ಆನ್ಲೈನ್ ಬಿಸ್ನೆಸ್ ಏನು ಬರ್ತಾ ಇದೆ, ಕೇಂದ್ರ ಸರ್ಕಾರ ಚಾಲೂ ಮಾಡಿದ ಆನ್ಲೈನ್ ಅದು ಕೂಡಲೇ ಬಂದ್ ಮಾಡಬೇಕು. ಮತ್ತು ಇದು ಏನು ನಕಲಿ ಔಷಧಿಗಳು ಏನು ಬರ್ತಾ ಇದೆ ಆನ್ಲೈನ್ ಅದು ಕೂಡಲೇ ನಿಷೇಧ ಮಾಡಬೇಕು. ಆನ್ಲೈನ್ ಬಂದ್ ಮಾಡಿ ಅದರಿಂದ ಸಾರ್ವಜನಿಕರಿಗೆ ಭಾಳಷ್ಟು ಒಂದು ಆರೋಗ್ಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದು ಎತ್ತೆಚ್ಚಿಕೊಂಡು ಕೇಂದ್ರ ಸರ್ಕಾರ ಕೂಡಲೇ ಆನ್ಲೈನನ್ನು ಬಂದ್ ಮಾಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ ಇದೆ. ಅದಕ್ಕೆ ಸಾರ್ವಜನಿಕರು ಕೂಡ ಏನು ಆನ್ಲೈನಲ್ಲಿ ತರಿಸ್ತಾ ಇದ್ದಾರೆ ಮೆಡಿಸಿನ್ ಅದು ಕೂಡಲೇ ಅದು ನಕಲಿ ಇದೆ, ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಅದು ಸಾರ್ವಜನಿಕರು ಕೂಡ ಇದನ್ನು ನಕಲಿ ಔಷಧಿಗಳನ್ನು ತಗೋಬಾರ್ದು, ಆನ್ಲೈನ್ ಬಿಸ್ನೆಸ್ ಮಾಡಬಾರ್ದು ಅಂತ ಅವ್ರ ಮೇಲೆ ಮನವಿ ಮಾಡ್ತೀವಿ ನಾವು. ನನ್ನ ಹೆಸರು ಬಸವರಾಜ್ ಪಾಟೀಲ್, ಜಿಲ್ಲಾಧ್ಯಕ್ಷರು ಬೀದರ್ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘ. ಅವು ಜನರೇಟೆಡ್ ಪ್ರಿಸ್ಕ್ರಿಪ್ಷನ್ ಮಾಡಿಕೊಂಡು ಆನ್ಲೈನ್ ಅವ್ರು ಸಪ್ಲೈ ಮಾಡ್ತಾ ಇದ್ದಾರೆ ಕಾನೂನು ಮಿಸ್ಯೂಸ್ ಮಾಡಿಕೊಂಡು. ಅದಕ್ಕಾಗಿ ಯಾವುದೇ ಮೆಡಿಸಿನ್ ತೊಗೋಬೇಕಾದ್ರೆ ಡಾಕ್ಟರ್ ಚೀಟಿ ಕಂಪಲ್ಸರಿ ಇರುತ್ತೆ, ಡಾಕ್ಟ್ರಲ್ಲಿ ತೋರಿಸ್ಕೊಂಡು ಮೆಡಿಸಿನ್ ತೊಗೋಬೇಕು. ಅದು ಬಿಟ್ಟು ಮನೆಯಲ್ಲೇ ಕೂತು ಆನ್ಲೈನಲ್ಲಿ ಮೆಡಿಸಿನ್ ತರಿಸ್ಕೊಂಡು ಜನ ತೊಗೊಂಡ್ರೆ ಅವರಿಗೂ ದೇಹಕ್ಕೆ ಪ್ರಾಬ್ಲಮ್ ಆಗುತ್ತೆ, ಹಾರ್ಮ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಈಗ ರೀಸೆಂಟಾಗಿ ಆ್ಯಂಟಿಬಯೋಟಿಕ್ಸ್ ಏನದ ಅಂದ್ರೆ ಹೆಚ್ಚಿಗೆ ಯೂಸ್ ಮಾಡಬಾರ್ದು ಅಂತ ಸರ್ಕಾರ ಒಂದು ಕಾನೂನು ಹೊರಡಿಸಿದೆ. ಅದು ಯಾಕೆ ಆಗ್ತಾ ಇದೆ ಅಂದರೆ ಈ ಮನೆಯಲ್ಲಿ ಕೂತು ಮೆಡಿಸಿನ್ ತೊಗೊಳ್ಳೋ ಕಡೆಯಿಂದ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಹೆಚ್ಚಾಗಿದೆ. ಅವರಿಗೆ ಯಾವಾಗ ಬೇಕಾಗ್ತದೆ ಮೆಡಿಸಿನು ಅವಾಗ ಅದು ಕೆಲಸ ಮಾಡೋಂಗಿಲ್ಲ. ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಅಂದರೆ ಆ ಟೈಪ್ ಬೇಕಾದಾಗ ಅದು ಕೆಲಸ ಮಾಡೋಂಗಿಲ್ಲ. ಆಗ ಸೆಲ್ಫ್ ಮೆಡಿಕೇಷನು ಆನ್ಲೈನ್ಲಿಂದ ತರಿಸ್ಕೊಂಡು ಜನರು ಎಲ್ಲ ತಿನ್ನಬಾರ್ದು. ಅದು ಒಂದನೇದೊಂದು ನಕಲಿಯಾಗಿರುತ್ತೆ, ಎರಡನೇದಾಗಿ ಸರಿಯಾಗಿ ನಿಮ್ಗೆ ಅಡ್ವೈಸ್ ಇರೋಂಗಿಲ್ಲ. ಯಾವ ಡಾಕ್ಟರ್ ಯಾವ ಮೆಡಿಸಿನ್ ಯಾವಾಗ ತೊಗೋಬೇಕು, ಮುಂಜಾನೆ ಡೋಸ್ ಯಾವಾಗ ತೊಗೋಬೇಕು ಗೊತ್ತಿರೋಂಗಿಲ್ಲ. ಆ ಪ್ರಕಾರ ಆನ್ಲೈನ್ ಮೆಡಿಸಿನ್ಸ್ಗಳು ಯಾರೂ ಸಾರ್ವಜನಿಕರು ತೊಗೋಬಾರ್ದು. ತಮ್ಮ ನಿಯರೆಸ್ಟ್ ಕೆಮಿಸ್ಟ್ಲಿಂದ ಅಥವಾ ಡಾಕ್ಟರ್ಲಿಂದ ಚೀಟಿ ಬರೆಸ್ಕೊಂಡು ತಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ. ನಾವು ಈ ಬಗ್ಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೆವು. ಒಂದು ವೀಕ್ ಮೊದಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು, SP ಅವರಿಗೆ ಮನವಿ ಕೊಟ್ಟಿದ್ದೆವು, ಅಸಿಸ್ಟೆಂಟ್ ಡ್ರಗ್ಸ್ ಕಂಟ್ರೋಲರ್ ಬೀದರ್ ಸರ್ಕಲ್ 1 ಸರ್ಕಲ್ 2 ಇವರಿಗೂ ಕೊಟ್ಟಿವಿ.
ಮತ್ತು ಸಾರ್ವಜನಿಕರಿಗೆ ಅಡ್ವಾನ್ಸಾಗಿ ಹೇಳಿವಿ, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಅಡ್ವಾನ್ಸಲ್ಲಿ ಮೆಡಿಸಿನ್ ತೊಗೊಂಡು ಇಟ್ಕೊರಿ ಅಂತೇಳಿ. ಈವನ್ ಎಮರ್ಜೆನ್ಸಿ ಮೆಡಿಸಿನಲ್ಲಿ ಸಪ್ಲೈ ಮಾಡ್ಲಿಕ್ಕೂ ನಾವು ಹಿಂದೇಟು ಹಾಕಿಲ್ಲ, ಕೊಡ್ತಾ ಇದ್ದೀವಿ. ಯಾವ ಸಾರ್ವಜನಿಕರಿಗೂ ತೊಂದರೆ ಆಗಲಾರ್ದಂಗೆ ನಮ್ಮ ಅಸೋಸಿಯೇಷನ್, ನಮ್ಮ ಸಂಘ ಬೀದರ್ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘ ನೋಡ್ಕೊಳ್ತಾ ಇದೆ. ಇದರವಾಗಿ ಧನ್ಯವಾದಗಳು. ವಕೀಲರ ಸಂಘದ ಒಂದು ವತಿಯಿಂದ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿರುವಂತಹ ವಕೀಲರ ಸಂಘದ ಸಭಾಂಗಣದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ರಾಘವೇಂದ್ರ ವೈಜನಾಥ್ ಅವರಿಗೆ ಬೀಳ್ಕೊಡುಗೆ ಹಾಗೂ ವಕೀಲರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಒಂದು ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಭಾಲ್ಕಿ ವಕೀಲರ ಸಂಘದ ಅಧ್ಯಕ್ಷ ಮಹೇಶ್ ರಾಚೋಟೆ ಅವರು ಮಾತನಾಡುತ್ತಾ, ಸ್ಥಳೀಯ ನ್ಯಾಯಾಲಯದಲ್ಲಿ 3 ವರ್ಷಗಳ ಕಾಲ ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ರಾಘವೇಂದ್ರ ವೈಜನಾಥ್ ಅವರು ಸಭ್ಯತೆ ಹಾಗೂ ಮಾನವೀಯತೆಯ ಒಂದು ಮೌಲ್ಯಗಳ ಸಾಕಾರ ಮೂರ್ತಿಯಾಗಿದ್ದಾರೆ, ಅದರ ಪ್ರತಿರೂಪವಾಗಿದ್ದಾರೆ ಎನ್ನುವಂಥ ಅಭಿಮತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ವಿಶೇಷವಾಗಿ ಹಿರಿಯ ವಕೀಲರ ವೃತ್ತಿ ಬದುಕಿಗೆ, ಕಿರಿಯ ವಕೀಲರ ಒಂದು ವೃತ್ತಿ ಬದುಕಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹವನ್ನು ನೀಡಿದ ಅವರ ಸೇವೆ ಸದಾ ಸ್ಮರಣೀಯ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ರಾಘವೇಂದ್ರ ವೈಜನಾಥ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಪ್ರತಿಭಾನ್ವಿತ ಮಕ್ಕಳಿಗೆ ಸನ್ಮಾನಿಸಿ ಮಾತನಾಡುತ್ತಾರೆ. ಮುಖ್ಯ ಅತಿಥಿಗಳಾಗಿ ಒಂದು ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ದೇಶಭೂಷಣ್ ಕೌಜಲ್ಗಿ ಅವರು ಉಪಸ್ಥಿತರಿದ್ದರು. 2025-26ನೇ ಸಾಲಿನ SSLC ಹಾಗೂ PUC, ನವೋದಯ ಹಾಗೂ ಸೈನಿಕ ಶಾಲೆಗಳ ಪರೀಕ್ಷೆಗಳಲ್ಲಿ ವಿಶೇಷ ಸಾಧನೆಗೈದ ವಕೀಲರ ಸಂಘದ ಸದಸ್ಯರ 19 ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಗೌರವ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಮಕರಂದ್ ಮಾನ್ಕಾರಿ, ಪ್ರಧಾನ ಕಾರ್ಯದರ್ಶಿಗಳಾದ ವಾಗೇಶ್ ಪಾಟೀಲ್, ಜಂಟಿ ಕಾರ್ಯದರ್ಶಿ ನೀಲ್ಕಂಠ್ ಬಿರಾದಾರ್, ದಯಾನಂದ್ ಪವಾರ್ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ತಾಲೂಕಿನ 100 ವಕೀಲರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ಬಸವ ಪ್ರಣವ್ ಅಷ್ಟೋರೆ, ಸುಜಲ್ ಪಾಟೀಲ್, ಸುಮಿತ್ ಪಾಟೀಲ್, ಶ್ರೇಯಾ ಪಾಟೀಲ್, ಕೃತಿ ತಿವಾರಿ, ಸಂಧ್ಯಾರಾಣಿ ತುಕದೆ, ವಿವೇಕಾನಂದ ನೆಲವಾಡೆ, ಜ್ಞಾನೇಶ್ವರಿ ಪರ್ಷಾಣೆ, ಆಮೇಲೆ ಅನುಷ್ಕಾ ಮಸ್ಕಲೆ, ಅನುಷ್ಕಾ ಬಿರಾದಾರ್, ಅಭಿಷೇಕ್ ಬಿರಾದಾರ್, ಶೌರ್ಯ ಪಾಟೀಲ್, ಆಮೇಲೆ ನೈತಿಕ್ ಸ್ವಾಮಿ ಸೇರಿದಂತೆ ಸುಮಾರು 19 ಜನ ವಿದ್ಯಾರ್ಥಿಗಳಿಗೆ ಒಂದು ಗೌರವ ಸನ್ಮಾನ ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಮಕ್ಕಳ ಒಂದು ಪ್ರತಿಭೆಯನ್ನ ಗುರುತಿಸಬೇಕು, ಆ ಪ್ರತಿಭೆಗೆ ಸನ್ಮಾನ ಮಾಡಬೇಕು ಮತ್ತು ಅವರಿಗೆ ಪ್ರೇರಣೆ ಸಿಗಲಿ ಅನ್ನೋ ಕಲ್ಪನೆಯನ್ನ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ವಕೀಲರ ಸಂಘವಾಗಿ ಸಂಘದಿಂದ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಬಂಧುಗಳೇ, ಇದು ನಮ್ಮ ಮನಸ್ಸಿನಲ್ಲಿ 2 ಭಾವನೆಗಳಿವೆ. ಒಂದೆಡೆ ಒಬ್ಬ ಉತ್ತಮ ನ್ಯಾಯಾಧೀಶರ ವಿದಾಯ ಇರುವ ಬೇಸರದಿದ್ದರೆ, ಇನ್ನೊಂದೆಡೆ ಅವರೊಂದಿಗೆ ಕಳೆದ 3 ವರ್ಷಗಳ ನೆನಪಿನ ಸಂತೋಷವಿದೆ. ನಮ್ಮ ಮಾನ್ಯ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಕೇವಲ ನ್ಯಾಯಾಧೀಶರಾಗಲ್ಲದೆ ಅವರು ನಮ್ಮೊಂದಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿಯೂ ಅವರ ಸರಳತೆ, ಸೌಜನ್ಯ ಮತ್ತು ಮಮತೆಯ ಗುಣ ಎಲ್ಲರಿಗೂ ಮನಗೆದ್ದಿದೆ. ನ್ಯಾಯಾಲಯಕ್ಕೆ ಬರುವ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಅವರು ತುಂಬಾ ಗಮನದಿಂದ ಕೇಳಿ ನ್ಯಾಯದ ಪರಿಮಿತಿಯಲ್ಲಿ ಪರಿಹಾರ ಕೊಡುವ ಸದಾ ಪ್ರಯತ್ನಿಸಿದ್ದಾರೆ. ವಿಶೇಷವಾಗಿ ನಮ್ಮ ಹಿರಿಯ ವಕೀಲರಿಗೆ ಅವರು ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ವೃತ್ತಿಯ ಆರಂಭದಲ್ಲಿ ತಪ್ಪುಗಳಾದರೂ ಅವರು ಎಂದಿಗೂ ಕೋಪ ತೋರಿಸಲಿಲ್ಲ. ಬದಲಿಗೆ ಪ್ರೀತಿಯಿಂದ ಸಲಹೆ ನೀಡಿ ನ್ಯಾಯಾಲಯದ ಕೆಲಸಗಳಿಗೆ ಸರಿಯಾಗಿ ಕಲಿಸಿ ಆತ್ಮವಿಶ್ವಾಸ ತುಂಬಿದ್ದಾರೆ. ವಕೀಲರಿಗೆ ಅವರು ನೀಡಿದ ಬೆಂಬಲ ಸದಾ ನೆನಪಿರುತ್ತದೆ. ಸರ್, ನಿಮ್ಮ 3 ವರ್ಷದ ಸೇವೆ ಮತ್ತು ನಮ್ಮ ಮೇಲಿನ ಪ್ರೀತಿ ವಿಶ್ವಾಸಕ್ಕಾಗಿ ಭಾಗ್ಯ ವಕೀಲ ಸಂಘ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಇದೇ ಸಂದರ್ಭದಲ್ಲಿ ನಮ್ಮ ವಕೀಲರ ಕುಟುಂಬದ ಮಕ್ಕಳಲ್ಲಿ ಈ ಸಾಲಿನ SSLC, PUC, ನವೋದಯ ಹಾಗೂ ಸೈನಿಕ ಶಾಲೆಯ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರೋತ್ಸಾಹ ಹಾಗೂ ಗೌರವ ಪ್ರಮಾಣ ಪತ್ರ ಸನ್ಮಾನ ನೀಡುವ ಈ ಸಂತೋಷದ ಸಂಗತಿ. ಮಕ್ಕಳೇ, ನಿಮ್ಮ ಸಾಧನೆ ನಿಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ನಮ್ಮ ಇಡೀ ನ್ಯಾಯಾಂಗ ಕುಟುಂಬಕ್ಕೆ ಹೆಮ್ಮೆ. ನಿಮ್ಮ ಇನ್ನೂ ಹೆಚ್ಚಿನ ಯಶಸ್ಸು ಸಾಧಿಸಿ ದೇಶದ ಉನ್ನತ ಸ್ಥಾನಗಳಲ್ಲಿ ಅಲಂಕರಿಸಲಿ ಎಂದು ಶುಭ ಹಾರೈಸುತ್ತೇನೆ. ತಿಳಿಸಿರುವಂತೆ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾಗಿರತಕ್ಕಂಥ ರಾಘವೇಂದ್ರ ವೈಜನಾಥ್ ಸಾಹೇಬರ ಸಹಜ ವರ್ಗಾವಣೆ ನಿಮಿತ್ತವಾಗಿ ಅವರಿಗೆ ಈ ಕಾರ್ಯಕ್ರಮದ ವತಿಯಿಂದ, ವಕೀಲರ ಸಂಘದ ವತಿಯಿಂದ
ಸಹಜವಾಗಿರ್ತಕ್ಕಂಥ ಮತ್ತು ಸರಳ ರೀತಿಯ ಒಂದು ಗೌರವ ಸಮರ್ಪಣೆಯನ್ನ ನಡೀತಾ ಇದೆ, ನೀಡುವ ಮೂಲಕ ಅವರಿಗೆ ಸಹಜ ರೀತಿಯ ಗೌರವ ಎಲ್ಲರೂ ಚಪ್ಪಾಳೆ ತಟ್ಟಿ ತೀರ್ಮಾನವನ್ನ ನೆರವೇರ್ತಾ ಇದ್ದಾರೆ. 3 ಜನರು ಒಟ್ಟಿಗೆ, ಹೀಗಾಗಿ 3 ಜನರು ಜೋರಾದ ಚಪ್ಪಾಳೆ. ಅದೇ ರೀತಿ ಅನುಷ್ಕಾ ಧನರಾಜ್ ಮಸ್ಕಲೆ ಪರಿವಾರದೊಂದಿಗೆ, ಅದೇ ರೀತಿ ಜೋರಾಗಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಮಟ್ಟದಲ್ಲಿ ಸ್ವೀಕರಿಸಬೇಕಾಗಿ ವಕೀಲರ ಕಿರು ಕಾಣಿಕೆಯನ್ನ ಪ್ರೇರಣಾ ಮತ್ತು ಸಾಧನೆ ಶಿಕ್ಷಣಕ್ಕೆ ಅವ್ರು ಹೇಳಿದ ಪ್ರಕಾರ ಏನು ಬೇಡ, ಖಾಲಿ ನಾವು ಬಂದು 2 ಮಾತು ನಿಮಗೆ ಹೇಳ್ತೀವಿ, 2 ಮಾತು ನಾನು ಕೇಳ್ತೀನಿ ಅಂತ ಹೇಳಿದ್ರೆ ಅವ್ರು ಎಷ್ಟಿಗಾಗೆ ಬಂದಾರ ಮಕ್ಕಳಿಗೆ ಅವ್ರಿಗೆ ಸಂಸ್ಕಾರ ಮಾಡ್ಬೇಕಾದ್ರೆ ಮಾಡುವಂದ್ರೆ ಸಾಧಾರಣ ಜನರಲ್ಲಿ ನಮ್ಮನ್ನ ಇಲ್ಲಲ್ಲ, ಸಾಧಾರಣ ಜನ ಎಂಥವ್ರು ನೋಡಿದ್ರು ಅವ್ರಿಗೆ ಶಕ್ತಿ ಇದೆ. ಇದೇ ಶಕ್ತಿ ಮುಂದೆ ಅವ್ರಿಗೆ ಮುಂದೆ ದೊಡ್ಡ ಒಂದು ಉತ್ತಮ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳಿ ಭಾವಿಸಿ Sri Raghavendra Sir is known as a sect, judicial sect. Today, the students are honored by him, by the judicial sect. And their future will be very bright. And in future days, they will become IAS officers or IPS officers and they will rule the country. Because they are honored by our judicial sect, Raghavendra Sir. More than 55 years, I have decided not to practice because of sometimes what I prepare I will forget. So I felt pleasure to practice before the Honorable Justice ಸಾಹೇಬರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ತುಮಕೂರು ಜಿಲ್ಲೆಯ ಮಧುಗಿರಿ ಕೋರ್ಟ್ಗೆ ವರ್ಗಾವಣೆಯಾಗಿ ಹೋಗ್ತಾ ಇದ್ದಾರೆ. ಆ ಒಂದು ನಿಮಿತ್ತ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಾಹೇಬರ ಬಗ್ಗೆ ಈಗಾಗಲೇ ಹಿರಿಯ ವಕೀಲರು, ಯುವ ವಕೀಲರು ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಹೇಳಿ ಸಾಹೇಬರ ಜೊತೆ 3 ವರ್ಷ ಕೆಲಸ ಮಾಡಿದರೆ, ಹೀಗಾಗಿ ಸಾಹೇಬರು ಅವರ ಮನಸ್ಸು, ಅವರ ಕಾರ್ಯ ವೈಖರಿ, ಅವರ ಶಿಸ್ತು, ಅವರ ಒಂದು ಮಮತೆ ಮಮಕಾರ ಎಲ್ಲ ತಾವು ಖಂಡಿತ ಬೀಳ್ಕೊಡುಗೆ ಆಗೋದಕ್ಕಿಂತ ಹೆಚ್ಚಾಗಿ ತಾತ್ಕಾಲಿಕವಾಗಿ ಒಬ್ಬರಿಂದ ಒಬ್ಬರು ಕರ್ತವ್ಯದ ನಿಮಿತ್ತ ಅಗಲುವಂತಹ ಒಂದು ಅನಿವಾರ್ಯತೆ ಇದೆ ಅಂತ ಅನ್ಕೊಳ್ಳೋಣ. ನನ್ನ ಬೀಳ್ಕೊಡುಗೆ ಅಂತ ನಾನೇನು ಅನ್ಕೊಳ್ಳೋದಿಲ್ಲ. ಯಾಕಂದ್ರೆ ಸದಾ ನಾನು ಇನ್ನೊಂದ್ಸಲಿ ನೀವು ನಾನು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುಡಾಕುಡುಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.